ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅಶ್ವಿನಿ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನೋಡಿ ನಮ್ಮ ಅಕ್ಕ ರವೆ ಉಂಡೆ ಮಾಡಿದ್ದಾಳೆ. ಯಾವ ರೀತಿಯಾಗಿ ಮಾಡಿದ್ಲು ಅಂತ ಬಿಟ್ಟು ನೀವು ನೋಡ್ಕೊಂಬನ್ನಿ ಒಂದ್ಸತಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವೀಡಿಯೋಸ್ನ ನೋಡಿ. ಅನ್ಸಬ್ಸ್ಕ್ರೈಬರ್ ಯಾರೂ ಆಗಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನಮಗೂ. ನಾವು ಹಾಗೆ ಇಬ್ಬರು ಯಾವ ರೀತಿಯಾಗಿ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ರವೆ ಉಂಡೆ ಮಾಡೋಣ ಅಂತೇಳ್ಬಿಟ್ಟು, ಈಗ ಗಣಪತಿ ಹಬ್ಬ ಇದೆಯಲ್ವಾ, ಹಂಗಾಗಿ ರವೆ ಉಂಡೆ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಅಕ್ಕ ಮಾಡ್ತಾ ಇದ್ದಾಳೆ. ಇದಕ್ಕೆ ಇದೆಷ್ಟು ಕೆ ಜಿ ರವೆ? ಅರ್ಧ ಕೆ ಜಿದು ಇದಷ್ಟು ರವೆ ಹಾಕಿದ್ದೀವಿ. ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಹುರ್ಕೋಬೇಕು. ಚೆನ್ನಾಗೆ ಕಮ್ಮಿ ಉರಿ ಇಟ್ಕೊಂಡಿದ್ದೀವಿ. ಕಮ್ಮಿ ಉರಿ ಇಟ್ಕೊಂಡ್ಬಿಟ್ಟು ಚೆನ್ನಾಗೆಲ್ಲ ಫುಲ್ ನೀಟಾಗಿ ಬಿಸಿ ಮಾಡ್ಕೋಬೇಕು, ಕೆಂಪುಗಾಗೋ ರೀತಿಯಾಗಿ. ಈ ರೀತಿ ಚೆನ್ನಾಗೆಲ್ಲ ತುಪ್ಪ ಹಾಕ್ಬಿಟ್ಟು ಕ್ಲೀನಾಗಿ ಬಿಸಿ ಮಾಡ್ಕೋಬೇಕು. ಯಾವ ರವೆ ಹಾಕೋ? ಇದು ಸಣ್ಣ ರವೆ ಅಂತೇಳು. ಸಣ್ಣ ರವೆ ಹಾಕಿ ಮಾಡ್ತಾ ಇರೋದು. ತಳ ಸೀದೆ ಇರೋ ರೀತಿಯಾಗಿ ನೀಟಾಗಿ ಚೆನ್ನಾಗೆಲ್ಲ ಬಾಡಿಸ್ಕೊತಾನೆ ಇರಬೇಕು, ಕೈ ಆಡ್ತಾನೆ ಇರಬೇಕು, ನಿಲ್ಲಿಸ್ಬಾರ್ದು. ನೀಟಾಗೆಲ್ಲ ಕ್ಲೀನಾಗಿ ಕೈ ಆಡಬೇಕು. ನೋಡಿ ಫ್ರೆಂಡ್ಸ್, ಇನ್ನೂ ಹುರ್ಕೊತಾನೆ ಇದ್ದೀವಿ. ಕ್ಲೀನಾಗಿ ಹುರ್ಕೋಬೇಕು, ನೀಟಾಗಿ ಚೆನ್ನಾಗಿ ಕೆಂಪುಗಾಗಿ ಹುರ್ಕೋಬೇಕು. ಒಳ್ಳೆ ಟೈಮೆಲ್ಲ ಕರೆಂಟ್ ಹೋಗಿತ್ತೆ. ಇವತ್ತು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ, ಕರೆಂಟೇ ಹೋಗಿತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಫುಲ್ಲೆಲ್ಲ ಕೆಂಪುಗಾಗಬೇಕು. ಫುಲ್ ಹುರ್ಕೊಂಡು ಮೇಲೆ ತೋರಿಸ್ತೀನಿ. ಇದು ಹುರ್ಕೊಂಡಾದ್ಮೇಲೆ ನಾವು ಬಾದಾಮಿ ಹಾಗೆ ಫ್ರೆಂಡ್ಸ್ ಇದನ್ನು ತುಪ್ಪ ಹಾಕ್ಬಿಟ್ಟು ಹುರ್ಕೋಬೇಕು ಚೆನ್ನಾಗಿ. ಅಂದರೆ ತುಪ್ಪನೇ ಹಾಕಿ ಫುಲ್ ಹುರ್ಕೊಳಕೋಗ್ಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನೂ ಹಾಕ್ಬಿಟ್ಟು ಕ್ಲೀನಾಗಿ ಹುರ್ಕೊಳ್ರಿ. ಇಲ್ಲಾಂದರೆ ತಡ ಎಲ್ಲ ಸೀದೋದಂಗೆ ಆಗುತ್ತೆ. ಹಂಗಾಗಿ ಎಣ್ಣೆ ತುಪ್ಪ ಎರಡೂ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಹುರ್ಕೋಬೇಕು. ಒಂದು ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಆಮೇಲೆ ಇದಕ್ಕೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕು. ಫಸ್ಟ್ ಇದೆಲ್ಲ ಹುರಿದಾದ್ಮೇಲೆ ಆಮೇಲೆ ಅದನ್ನು ಹುರಿದು ಇದ್ರೊಳಗೆ ಹಾಕೋದಷ್ಟೇ ಅಲ್ವಾ, ಹಂಗಾಗಿ ಇದಾದಮೇಲೆ ಹುರ್ಕೊಂತೀವಿ. ಹಾಗೆ ಇದ್ರೊಳಗೆ ನಾವು ಸಕ್ಕರೆನ ಹಾಕ್ತಾ ಇದ್ದೀವಿ. ಅದನ್ನು ಪೌಡ್ರ್ ಮಾಡ್ಕೊಂಡಾದ್ರೂ ನೀವು ಹಾಕ್ಬೋದು, ಇಲ್ಲ ಸಕ್ಕರೆ ಹಂಗೇನಾದರೂ ಹಾಕ್ಬೋದು. ಸ್ವಲ್ಪ ಕರಗುತ್ತೆ. ಏಕೆಂದರೆ ರವೆ ಉಂಡೆ ತಿನ್ಬೇಕಾದ್ರೆ ಸ್ವಲ್ಪ ಸಕ್ಕರೆ ಸಿಗ್ತಾ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಮ್ಮ ಅಕ್ಕ ಹಿಂಗೆ ಮಾಡೋದು. ಪೌಡ್ರ್ ಮಾಡ್ಕೊಂಡು ಮಾಡ್ಬೋದು. ಆಮೇಲೆ ಇದಕ್ಕೆ ಕೊಬ್ಬರಿ ಇದ್ದರೆ ಬೇಕಾದರೆ ಕೊಬ್ಬರಿ ತುರಿ ಏನಾದರೂ ಹಾಕೊಂಡು ನೀವು ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಜಾಮೂನ್ ಬಟ್ಲಲ್ಲಿ 2 ಬಟ್ಲಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀವಿ. ನೋಡಿ ಈ ಕ್ಲೀನಾಗಿ ಚೆನ್ನಾಗೆಲ್ಲ ಕೈ ಆಡ್ಕೋಬೇಕು. ಇದನ್ನು ನಮ್ಮಮ್ಮ ಒಂಥರ ರೀತಿಯಾಗಿ ಮಾಡುತ್ತೆ, ನಮ್ಮ ಅಕ್ಕ ಒಂಥರ ರೀತಿಯಾಗಿ ಮಾಡ್ತಾಳೆ. ನಮ್ಮ ಅಕ್ಕ ಈ ರೀತಿ ಮಾಡ್ತಾಳೆ. ನಮ್ಮಮ್ಮ ಮಾಡೋದನ್ನ ಒಂದ್ಸಲ ತೋರಿಸ್ತೀನಿ, ನಮ್ಮಮ್ಮ ಯಾವ ರೀತಿಯಾಗಿ ಮಾಡುತ್ತೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮನ ಇದೇ ರೀತಿ ಹುರ್ಕೊಳುತ್ತೆ. ಅಂದರೆ ಸಕ್ಕರೆನ ಹಾಲೊಳಗಡೆ ಹಾಕೊಂಡ್ಬಿಟ್ಟು ಆಮೇಲೆ ರವೆನ ಹಾಕುತ್ತೆ. ನಮ್ಮಮ್ಮ ಆ ರೀತಿ ಮಾಡುತ್ತೆ. ಒಂದ್ಸತಿ ನಮ್ಮಮ್ಮ ಮಾಡಿದಾಗ ಒಂದ್ಸತಿ ತೋರಿಸ್ತೀನಿ. ಇದು ನಮ್ಮ ಅಕ್ಕ ಮಾಡ್ತಿರೋ ಸ್ಟೈಲ್ ಇದು. ನೋಡಿ ಫ್ರೆಂಡ್ಸ್, ತುಪ್ಪ 4 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀವಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. ಏಕೆಂದರೆ ಸಿಯುತ್ತೆ ಅಂತೇಳ್ಬಿಟ್ಟು ರೀತಿಯಾಗಿ ಹಾಕ್ಕೊಂಡಿದ್ದೀವಿ. ಇದು ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ. ಈ ಕಡೆ ನೋಡಿ ಫ್ರೆಂಡ್ಸ್, ಇನ್ನೂ ಹುರಿತಾ ಇದ್ದೀವಿ. ಅದು ಚೆನ್ನಾಗೆಲ್ಲ ಹುರಿಬೇಕು ಅಂತ ಇರಬೇಕು. ಇಷ್ಟು ಸಾಫ್ಟ್ ಆಗೋ ಥರ ನೋಡಿ, ಈ ಥರ ಮುದ್ದೆ ಮಾಡೋಕ್ಕೆ ಬರೋ ಥರ ತುಪ್ಪ ಎಣ್ಣೆ ಮಿಕ್ಸ್ ಮಾಡಿ ಹಾಕೋಬೇಕು. ಕಾಯ್ತಿದ್ದು ಹಾಕು ಹಾಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ದ್ರಾಕ್ಷಿ ಎಲ್ಲ ಸ್ವಲ್ಪ ದಪ್ಪ ಆಗಬೇಕು. ಅವಾಗ ನೋಡಿ ಫ್ರೆಂಡ್ಸ್ ಆಗ್ತಾ ಇದೆ. ಈ ರೀತಿಯಾಗಿ ಆದಮೇಲೆ ಇದನ್ನು ಆಫ್ ಮಾಡ್ಕೋಬೇಕಷ್ಟೇ, ಇನ್ನೇನಿಲ್ಲ. ಇನ್ನು ಸ್ವಲ್ಪ ಆಗಬೇಕು. ಘಮ ಅಂತಿದೆ ಮಾತ್ರ. ರವೆ ಉಂಡೆ ಯಾರು ತಾನೇ ಬೇಡ ಅಂತಾರೆ ಹೇಳ್ತಾರೆ. ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಎಲ್ಲರೂ ಬೇಕು ಅಂತಾರೆ. ನೋಡಿ ಫ್ರೆಂಡ್ಸ್, ಇಷ್ಟು ದಪ್ಪ ಆಗಿದ್ದಾವೆ. ಯಾರು ಬೇಡ ಅನ್ನಲ್ಲ ಫ್ರೆಂಡ್ಸ್. ನಮ್ಮನೇಲಂತೂ ಫಸ್ಟ್ ನಾನಂತೂ ಬೇಡವೇ ಬೇಡ ಅನ್ನಲ್ಲ. ರವೆ ಉಂಡೆ ಹತ್ತಿದ್ರೂ ಕುತ್ಕೊಂಡು ತಿಂದ್ಬಿಡ್ತೀನಿ ನಾನು. ರವೆ ಉಂಡೆ ಮಾತ್ರ ಹಿಂಗೆ ಓಡಾಡ್ಕೊಂಡೇ ತಿಂತೀನಿ. ನೋಡಿ ಫ್ರೆಂಡ್ಸ್, ಈಗ ಅದು ಇದ್ರೊಳಗಡೆ ಹಾಕೊಂತಿದ್ದೀವಿ. ನೋಡಿ ಅದು ಗೋಡಂಬಿ ಮತ್ತು ದ್ರಾಕ್ಷಿನ ಕರ್ದಿರೋದನ್ನ ಇದ್ರೊಳಗಡೆ ಹಾಕೊಂಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಹಾಲು ಹಾಕೊಂಡು ಇದಕ್ಕೆ ಕಟ್ಬೇಕಾರೆ ಹಾಕೋಣದ ಇದೆ ಫ್ರೆಂಡ್ಸ್. ಅದೇ ಫ್ರೆಂಡ್ಸ್, ನಾನು ಹೇಳಿದ್ನಲ್ವ ನಮ್ಮಮ್ಮ ಒಂಥರ ಮಾಡ್ತಾರೆ ಅಂತೇಳ್ಬಿಟ್ಟು, ನಮ್ಮಮ್ಮ ಒಂದೇ ಸತಿ ಎಲ್ಲ ಹಾಕ್ಬಿಟ್ಟು ಅದ ಮಾಡ್ಕೊಂಡು ಉಂಡೆ ಕಟ್ತಾರೆ. ನಮ್ಮ ಅಕ್ಕ ಏನು ಮಾಡ್ತಾಳಪ್ಪ ಅಂದರೆ ಈ ರೀತಿಯಾಗಿ ಮಾಡಿಕೊಂಡು ಫ್ರೆಂಡ್ಸ್, ಈಗ ಈ ರೀತಿಯಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇನ್ನೇನು ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್. ಏನಿಲ್ಲ, ಸ್ವಲ್ಪ ಕತ್ಲಾಗಿದೆ. ಸ್ವಲ್ಪ ಕರೆಂಟು ಒಳ್ಳೆ ಟೈಮಲ್ಲೇ ನಮಗೆ ಕೈ ಕೊಟ್ಟು ಬಂತು. ಆನ್ ಮಾಡು. ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಕರೆಂಟ್ ಬಂದಿರೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು.
ಇನ್ನೇನು ಆಫ್ ಮಾಡ್ತೀವಿ. ಇನ್ನೇನು ಆಗಿತ್ತು, ಆಫ್ ಮಾಡ್ಬೇಕಂತೆ. ನೆಕ್ಸ್ಟು ಇದನ್ನ ಹಾಲನ್ನ ಸ್ವಲ್ಪ ಕಾಯಿಸಿ ಆರ್ಸಕ್ಕೆ ಬಿಟ್ಟಿದ್ದಾಳೆ. ಅದರಲ್ಲಿ ನಾವು ಉಂಡೆ ಕಟ್ಕೊಂತ ಹೋಗ್ತೀವಿ. ಯಾವ ರೀತಿಯಾಗಿ ಕಟ್ತಾಳೆ ಅಂತ ಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕೆಂಪುಗೆ ಚೆನ್ನಾಗೆಲ್ಲ ಹುರ್ಕೊಂಡಿದ್ದೀವಿ. ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಕೆಂಪುಗಾಗೋ ರೀತಿ. ಈಗ ಯಾವ ರೀತಿ ಕಟ್ಟೋದು ಅಂತ ಬಿಟ್ಟು ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ಕಟ್ಟ ಮುಂದೆ ಇದನ್ನ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ಇದಕ್ಕೆ ಎಷ್ಟು ಬೇಕೋ ನೋಡ್ಕೊಂಬಿಟ್ಟು ಹಾಕೋಬೇಕು. ಸುಮ್ಮನೆ ಸುರಿಯೋಕೆ ಹೋಗಬೇಡಿ. ನೋಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ರಿ. ಮತ್ತು ಸ್ವಲ್ಪ ಬಿಸಿ ಇದ್ದಂಕಲ್ಲೇ ಕಟ್ಟಿದ್ರೇ ಉಂಡೆ ಚೆನ್ನಾಗಿ ಬರೋದು. ಆರಿದ ಮೇಲೆ ಕಟ್ಟೋಕೆ ಹೋಗ್ಬೇಡ್ರಿ. ಸ್ವಲ್ಪನೇ ಹಾಕೊಂಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಹಾಲನ್ನ. ಗೊತ್ತಾಗುತ್ತೆ, ಅದು ಒಂದು ಅಳತೆಯಲ್ಲಿ ಗೊತ್ತಾಗುತ್ತೆ ಉಂಡೆ ಕಟ್ಟೋಕೆ ಬರುತ್ತೆ ಇದು ಅನ್ನೋಷ್ಟು ನಾವು ಸ್ವಲ್ಪನೇ ಹಾಲು ಹಾಕ್ಕೊಂಡು ಈ ರೀತಿಯಾಗಿ ಕ್ಲೀನಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸು ಇನ್ನು ಮುಂದೆ ರೆಸಿಪಿಗಳ್ನ ಚೆನ್ನಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾವ ರೀತಿ ಮಾಡಬೇಕು ಅಂತ ಬಿಟ್ಟು ಒಂದು ಪ್ಲ್ಯಾನ್ ಇದೆ. ಇನ್ನು ಮುಂದೆ ವೀಡಿಯೋಸ್ನ ಸ್ವಲ್ಪ ಚೆನ್ನಾಗಿ ರೆಸಿಪಿ ವಿಡಿಯೋನ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಾಕೋಣ ಅಂತ ಬಿಟ್ಟು ಪ್ಲ್ಯಾನ್ಸ್ ಇದೆ. ನೋಡೋಣ ಫ್ರೆಂಡ್ಸ್, ಅದು ಯಾವಾಗ ಸ್ಟಾರ್ಟ್ ಮಾಡ್ಕೊತೀವಿ ಅವಾಗಿಂದ ತೋರಿಸ್ತೀವಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಆಗಿದೆ ನೋಡಿ ಫ್ರೆಂಡ್ಸ್. ಇದು ಸ್ವಲ್ಪ ಬಿಸಿ ಇದ್ದಂಕಲೆ ನಮಗೆ ಎಷ್ಟು ಸೈಜಿಗೆ ಬೇಕೋ ಆ ಸೈಜಿಗೆ ನಾವು ಈ ರೀತಿಯಾಗಿ ಉಂಡೆ ಕಟ್ಕೊತ ಹೋಗಬೇಕು. ಇದು ದೇವ್ರಿಗೆ ಮಾಡ್ತಿರೋದ್ರಿಂದ ಫ್ರೆಂಡ್ಸ್, ಇದನ್ನು ಏನೋ ಔಷಧಿ ಹಿಂಗೆ ತಗೊಂಡಿಗೆ ಬಾಯಲ್ಲಿ ಹಾಕೊಂಡ್ಬಿಡ್ತಿದ್ದೆ. ಏನು ಮಾಡೋಕ್ಕಾಗಲ್ಲ, ದೇವರಿಗೆ ಅಂತ ಮಾಡ್ತಿರೋದಲ್ವ. ಹಂಗಾಗಿ ಫಸ್ಟು ಅದಕ್ಕೆ ಮಾಡಿಬಿಟ್ಟು ಸೈಡಿಗೆಲ್ಲ ಎತ್ತಿಕ್ಬಿಟ್ಟು ಆಮೇಲೆ ಅಷ್ಟಕ್ಕೆ ತಿಂದಂಗಂತೂ ಇರಲ್ಲ, ತಿಂತೀನಿ. ಫಸ್ಟ್ ದೇವರಿಗೆಲ್ಲ ಕ್ಲೀನಾಗಿ ಕಟ್ಬಿಟ್ಟು ಎತ್ತಿಕ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಒಬ್ಬರು ಕೈ ಆದರೆ ಒಂದೇ ಸೈಜಿಗೆ ಬರ್ತವೆ. 2-3 ಜನ ಕೈ ಹಾಕಿದರೆ ಒಂದು ದಪ್ಪ ಸಣ್ಣ ಈ ರೀತಿಯಾಗಿ ಬರುತ್ತೆ. ಹಾಗೆ ಫ್ರೆಂಡ್ಸ್, ಈ ಗಣಪತಿ ಹಬ್ಬಕ್ಕೆ ಇವಾಗ ನಾವು ಮನೇಲಿ ಗಣಪತಿ ಕೂರಿಸ್ತಿದ್ವಿ ಫಸ್ಟ್ ಟೈಮು ನಮ್ಮ ಪಾಪಗೋಸ್ಕರ. ಅವನು ಹುಟ್ಟಿದ ಮೇಲೆ ಸ್ಟಾರ್ಟಿಂಗನೂ ಇಡಬೇಕು ಅಂತ ಇತ್ತು. ಅವನಿನ್ನು ಚಿಕ್ಕನಿದ್ದ ಆವಾಗ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಗೊತ್ತಾಗುತ್ತೆ ಎಲ್ಲ ಅಂತಬಿಟ್ಟು ಈ ವರ್ಷದಿಂದ ಇಡೋಣ ಅಂತಬಿಟ್ಟು ಪ್ಲ್ಯಾನ್ ಇದೆ. ಈ ಟೈಮಲ್ಲಿ ಕೊಬ್ಬರಿ ಹಾಕೋಬಹುದು. ಈ ಟೈಮಲ್ಲಿ ಕೊಬ್ಬರಿನೂ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಕೊಬ್ಬರಿನ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬಿಸಿ ಮಾಡ್ಕೊಂಬಿಟ್ಟು ಆಮೇಲೆ ಇದ್ರೊಳಗಡೆ ಈ ಟೈಮಲ್ಲಿ ಹಾಕ್ಕೊಂಡು ಉಂಡೆ ಕಟ್ಟಿದ್ರೂ ನಡೆಯುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಅದು ಕೊಬ್ಬರಿ ಹಾಕಿ ಇನ್ನೂ ಸಖತ್ ಟೇಸ್ಟ್ ಇರುತ್ತೆ. ಹಿಂಗೆ ಮಾಡಿದ್ರು ತುರ್ದಿಲ್ಲ ಸದ್ಯಕ್ಕೆ, ಅದಕ್ಕೆ ಕೊಬ್ಬರಿನ ತುರ್ದಿಲ್ಲ ಅಂತಬಿಟ್ಟು ಅರ್ಜೆಂಟಿಗೆ ಮಾಡ್ತಾಯಿದ್ದೀವಿ. ಏಕೆಂದರೆ ನಾನು ನಮ್ಮ ಅಕ್ಕ ರವೆ ಉಂಡೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಏನೋ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ. ನಮ್ಮ ಅಕ್ಕ ರವೆ ಉಂಡೆ ಮಾಡೋಣ ಬಾ ಅಂದು. ಸರಿ ವಿಡಿಯೋ ಮಾಡ್ಕೊತೀನಿ ಮಾಡು ಅಂತ ಹೇಳ್ದೆ. ಅದಕ್ಕೆ ಮಾಡ್ತಾಯಿದ್ದಾಳೆ. ನೋಡಿ ಫ್ರೆಂಡ್ಸ್, ನಾನು ಕೊಡ್ತಾಯಿದ್ದೀನಿ ಉಂಡೆನ. ನೋಡಿ ಎಷ್ಟು ಚೆನ್ನಾಗಿ ಕಟ್ತಾಯಿದ್ದೀನಿ. ಇದಷ್ಟು ನಾನೇ ಕಟ್ಟಿರೋದು. ನಮ್ಮ ಅಕ್ಕ ಏನೋ ಇಷ್ಟೊಂದು 5 ಕಟ್ಟಿದ್ದಾಳೆ ಅಷ್ಟೇ. ಸಿಹಿ ಕಡುಬು ಖಾರ ಕಡುಬು ನಾನು ಮಾಡ್ತೀನಿ ನಾಳೆಗೆ ವಿಡಿಯೋ. ಬೆಳಗ್ಗೆ ಬರ್ತೀನಿ. ಏನು ಬೆಳಗ್ಗೆ ಹಬ್ಬ ಮಾಡೋದು ಬಿಟ್ಟು ನಿನಗೆ ಸಿಹಿ ಕಡುಬು ಖಾರ ಕಡುಬು ಗಣಪತಿ ಇರುತ್ತೆ ನಮ್ಮನೆ. ಗೊತ್ತಾ, ಗಣಪತಿ ಇರ್ತಿದ್ದವು. ಗಣಪತಿ ತುಂಬ ನಾವು ಸೈಡಿಗೆ ಇಡೋಷ್ಟು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಬಿಟ್ಟು ಉಂಡೆ, ರವೆ ಉಂಡೆ ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಉಂಡೆ. ಒಂದೇ ಸೈಜಿಗೆ ಮಾಡಿದ್ದೀವಿ, ಚೆನ್ನಾಗಿದೆ. ಪ್ಲೀಸ್ ನಾನು ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವೀಡಿಯೋಸ್ ನೋಡಿ. ಓಕೆ, ಬಾಯ್.